ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಶಾಂಘೈ ಸಹಕಾರ ಸಂಘಟನೆ SCO ರಾಷ್ಟ್ರಗಳ ಶಕ್ತಿ ಎಷ್ಟಿದೆ, ಆರ್ಥಿಕ ತೂಕ ಮತ್ತು ಸೇನಾ ಸಾಮರ್ಥ್ಯದ ಬಗ್ಗೆ ವಿಶ್ಲೇಷಣೆ. ಇತ್ತೀಚೆಗೆ ತಿಯಾನ್ಜಿನ್ನಲ್ಲಿ ನಡೆದ SCO ಶೃಂಗಸಭೆ ಜಾಗತಿಕ ರಾಜಕೀಯದಲ್ಲಿ ಏಕತೆ ಮತ್ತು ಶಕ್ತಿಯ ಪ್ರದರ್ಶನವಾಗಿತ್ತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವ್ಯಾಪಾರ ಸುಂಕಗಳ ನೀತಿಗಳು ಜಾಗತಿಕ ಅರ್ಥವ್ಯವಸ್ಥೆಯನ್ನು ಅದಲು ಬದಲು ಮಾಡುತ್ತಿರುವ ಈ ಸಂದರ್ಭದಲ್ಲಿ ಈ ಸಭೆಗೆ ವಿಶೇಷ ಪ್ರಾಮುಖ್ಯತೆ ದೊರೆಯಿತು. ಸಭೆಯ ಉದ್ಘಾಟನೆಯಲ್ಲಿ ಚೀನಾ ಅಧ್ಯಕ್ಷರೂ ಆದ ಕ್ಸಿ ಜಿನ್ಪಿಂಗ್ ಅವರು ಸ್ಪಷ್ಟ ಸಂದೇಶ ನೀಡಿದರು. ಶೀತಲ ಯುದ್ಧದ ಮನೋಭಾವ ಮತ್ತು ಬಲಾತ್ಕಾರದ ನೆರಳು ಇನ್ನೂ ಹೋಗಿಲ್ಲ, ಹೊಸ ಸವಾಲುಗಳು ಎದುರಾಗುತ್ತಿವೆ ಎಂದರು. SCO ಅಂದರೆ ಏನು? ಶಾಂಘೈ ಸಹಕಾರ ಸಂಘಟನೆ ಒಂದು ಶಕ್ತಿಶಾಲಿ ಯುರೇಷಿಯನ್ ಬ್ಲಾಕ್ ಆಗಿದೆ. ಇದರಲ್ಲಿ ಭಾರತ, ಚೀನಾ, ರಷ್ಯಾ, ಪಾಕಿಸ್ತಾನ್, ಇರಾನ್ ಮತ್ತು ಮಧ್ಯ ಏಷ್ಯಾದ ಹಲವು ರಾಷ್ಟ್ರಗಳಿವೆ. ಒಟ್ಟಾರೆ SCO ರಾಷ್ಟ್ರಗಳು ಜಗತ್ತಿನ ಭೂಭಾಗದಲ್ಲಿ 80%ಕ್ಕಿಂತ ಹೆಚ್ಚನ್ನು ಹೊಂದಿದೆ. ಜಗತ್ತಿನ ಜನಸಂಖ್ಯೆಯು 40%ಕ್ಕಿಂತ ಹೆಚ್ಚನ್ನು ಹೊಂದಿದೆ ಮತ್ತು ಜಗತ್ತಿನ GDPಯಲ್ಲಿ ಸುಮಾರು 23% ಪಾಲನ್ನು ಹೊಂದಿದೆ. ಆರಂಭದಲ್ಲಿ ಗಡಿಭಾಗದ ವಿವಾದಗಳನ್ನು ಬಗೆಹರಿಸಲು ಹುಟ್ಟಿದ SCO ಈಗ ಆರ್ಥಿಕ ಮತ್ತು ಸೈನಿಕ ಸಹಕಾರದ ದೊಡ್ಡ ವೇದಿಕೆಯಾಗಿದೆ. ಸ್ನೇಹಿತರೆ, ಈ SCO ಪ್ರಮುಖ ಸದಸ್ಯ ರಾಷ್ಟ್ರಗಳ ಆರ್ಥಿಕ ತೂಕ ಮತ್ತು ಸೇನಾ ಶಕ್ತಿಯ ಬಗ್ಗೆ ತಿಳಿಯೋಣ. ಇರಾನ್ ಸೇನೆಯಲ್ಲಿ 6.1 ಲಕ್ಷ ಸಕ್ರಿಯ ಸೈನಿಕರು, 3.5 ಲಕ್ಷ ಮೀಸಲು ಪಡೆಗಳಿದ್ದರೆ GDPಯ ಸುಮಾರು 2.5ರಷ್ಟು ರಕ್ಷಣೆಗೆ ಖರ್ಚು ಮಾಡುತ್ತದೆ. ಕ್ಷಿಪಣಿ ಅಭಿವೃದ್ಧಿಯೇ ಈ ದೇಶದ ಪ್ರಮುಖ ಒತ್ತಾಗಿದೆ. ಕಜಕಿಸ್ತಾನ್ GDP $261 ಬಿಲಿಯನ್, 2024ರಲ್ಲಿ 4.8ರಷ್ಟು ಬೆಳವಣಿಗೆ. ಸೇನೆ 39,000 ಸೈನಿಕರು, 31,500 ಅರೆ ಸೈನಿಕರು. ಕಿರ್ಗಿಸ್ತಾನ್ GDP $17.5 ಬಿಲಿಯನ್, ತುಂಬ ಚಿಕ್ಕ ಆರ್ಥಿಕತೆ ಉಳ್ಳ ದೇಶವಾಗಿದೆ. ಇದರ ಸೇನೆ 10,900 ಸೈನಿಕರು, 9,500 ಪ್ಯಾರಾ ಸೈನಿಕರು. ತಜಕಿಸ್ತಾನ್ ಇದರ ಆರ್ಥಿಕತೆ ಬಹಳ ಹದಗೆಟ್ಟಿದೆ. GDPಯ 3ನೇ ಭಾಗಕ್ಕಿಂತ ಹೆಚ್ಚು ರಷ್ಯಾದಲ್ಲಿ ದುಡಿಯುವ ಕಾರ್ಮಿಕರಿಂದ ಬರುವ ಹಣದ ಮೇಲೆ ಈ ದೇಶ ಅವಲಂಬಿತವಾಗಿದೆ. ಇದರ ಸೇನೆಯಲ್ಲಿ 9,500 ಸೈನಿಕರು, 20,000 ಅರೆ ಸೈನಿಕರು, ಆದರೆ 6 ಲಕ್ಷ ಮೀಸಲು ಪಡೆ ಇದೆ. ಉಜ್ಬೇಕಿಸ್ತಾನ್ GDP $114.9 ಬಿಲಿಯನ್, 2024ರಲ್ಲಿ 6.5ರಷ್ಟು ಬೆಳವಣಿಗೆ ಕಂಡರೂ ದರ ಏರಿಕೆ ಜಾಸ್ತಿ. ಇದರ ಸೇನೆ 48,000 ಸೈನಿಕರು, 20,000 ಅರೆ ಸೈನಿಕರು. ಬೆಲಾರಸ್ 2024ರಲ್ಲಿ SCO ಸೇರ್ಪಡೆಗೊಂಡಿತು. GDP $75.9 ಬಿಲಿಯನ್, 4% ಬೆಳವಣಿಗೆ. ಇದರ ಸೇನೆ 45,000 ಸೈನಿಕರು, 2.9 ಲಕ್ಷ ಮೀಸಲು ಪಡೆ, 1.1 ಲಕ್ಷ ಅರೆ ಸೈನಿಕರು. ಒಟ್ಟಾರೆ ನೋಟ SCO ರಾಷ್ಟ್ರಗಳಲ್ಲಿ ಭಾರತ, ಚೀನಾ ಮತ್ತು ರಷ್ಯಾ ಆರ್ಥಿಕ ಹಾಗೂ ಸೈನಿಕ ಶಕ್ತಿಯಿಂದಲೂ ಪ್ರಭಾವಶಾಲಿಗಳಾಗಿವೆ. ಇವುಗಳೇ ಈ ಸಂಘಟನೆಯ ನಿಜವಾದ ತೂಕವನ್ನು ತರುತ್ತವೆ. ಆದರೆ ಎಲ್ಲ ರಾಷ್ಟ್ರಗಳ ಪರಿಸ್ಥಿತಿ ಒಂದೇ ತರಹದಲ್ಲಿಲ್ಲ. ಪಾಕಿಸ್ತಾನ ದೊಡ್ಡ ಸೇನೆಯನ್ನಿಟ್ಟುಕೊಂಡರೂ ಅದರ ಆರ್ಥಿಕತೆ ದುರ್ಬಲ, ಸಾಲದ ಅವಲಂಬನೆಯಿಂದ ಬಲಹೀನ ಸ್ಥಿತಿಯಲ್ಲಿದೆ. ಇದಕ್ಕೆ ವಿರುದ್ಧವಾಗಿ ಭಾರತ, ಚೀನಾ ಮತ್ತು ರಷ್ಯಾ ಆರ್ಥಿಕ ಶಕ್ತಿಯಲ್ಲೂ ಸೇನಾ ಸಾಮರ್ಥ್ಯದಲ್ಲೂ ಅಗ್ರಸ್ಥಾನದಲ್ಲಿದ್ದು SCOಗೆ ಜಾಗತಿಕ ವೇದಿಕೆಯಲ್ಲಿ ನಿಜವಾದ ಬಲವನ್ನು ನೀಡುತ್ತಿವೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.